ಸರ್, ಕೃಷಿ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ನಮಸ್ಕಾರ. ನಿಮ್ಮ ಪರಿಚಯ ಜೊತೆಗೆ ಅಡ್ರೆಸ್. ನನ್ನ ಹೆಸರು KR ಕೃಷ್ಣಯ್ಯ ಅಂತ ಹೇಳಿಬಿಟ್ಟು ನಾನು ಕೃಷಿ ಇಲಾಖೆಯಲ್ಲಿ ಸುಮಾರು 36 ವರ್ಷ ಕೃಷಿ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ನಾನು ಕಾರ್ಯನಿರ್ವಹಿಸಿ ಜಂಟಿ ಕೃಷಿ ನಿರ್ದೇಶಕರಾಗಿ ನಾನು ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆದ ನಂತರ ನಾನು ಬಹಳಷ್ಟು ಜನ ರೈತರ ಬೇಡಿಕೆಗೆ ಅನುಸಾರ ನಾವು ಈಗ VST ಟಿಲ್ಲರ್ಸ್ ಮತ್ತು ಟ್ರ್ಯಾಕ್ಟರ್ಸ್ ಕಂಪನಿಯ ಒಂದು ಡೀಲರ್ಶಿಪ್ ತೆಗೆದುಕೊಂಡಿದ್ದೀನಿ. ಸೊ ಹೀಗಾಗಿ ಭಾಳಷ್ಟು ಜನ ರೈತರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಡೀಲರ್ಶಿಪ್ ತೆಗೆದುಕೊಂಡಿದ್ದೀನಿ. ಈ ಕಳೆದ 8 ವರ್ಷಗಳಿಂದ ನಾವು ಈ ಡೀಲರ್ಶಿಪ್ನ ತೆಗೆದುಕೊಂಡು SLN ಅಗ್ರಿಟೆಕ್ ಎಂಬ ಹೆಸರಿನಿಂದ ನಾವು ಈ ಡೀಲರ್ಶಿಪ್ನ ತೆಗೆದುಕೊಂಡಿರೋದು. ಇದರಲ್ಲಿ ನಾವು VST ಕಂಪ್ನಿಯ ಎಲ್ಲ ಪ್ರಾಡಕ್ಟ್ಸ್ಗಳು ಸುಮಾರು ಮೊದಲು VST ಕಂಪ್ನಿ ಅಂತ ಹೇಳಿದ್ರೆ ಕೇವಲ ಬರೀ ಒಂದು ಟ್ರ್ಯಾಕ್ಟ್ರು ಮತ್ತು ಪವರ್ ಟಿಲ್ಲರ್ ಮಾತ್ರ ಸೀಮಿತ ಆಗಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರಿಗೆ ಬೇಕಾದಂಥ ಎಲ್ಲ ಕೃಷಿ ಉಪಕರಣಗಳನ್ನು ಕೂಡ ನಮ್ಮ ಈ ಕಂಪ್ನಿಯಿಂದ ಈಗ ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಫಸ್ಟ್ ಆಗಿ ಭಾಳಷ್ಟು ಹಿಂದಿನಿಂದ ಬಂದಿದ್ದು ಅಂತ ಹೇಳಿದ್ರೆ ನಮ್ಮ ಈ 130 TA ಪವರ್ ಟಿಲ್ಲರ್. ಈ ಭಾಳಷ್ಟು ಜನ ಯಾವುದೇ ಒಬ್ಬ ರೈತರಿಗೆ ಇದನ್ನು ಕೇಳಿದ್ರು ಕೂಡ ಈ 130 TA ಬಗ್ಗೆ ನಮ್ಮ ರೈತರಿಗೆ ಭಾಳಷ್ಟು ಇದಕ್ಕೆ ನಂಬಿಕೆ ಇದೆ, ಅದಕ್ಕೆ ಚೆನ್ನಾಗಿ ಹೆಸರುವಾಸಿಯಾಗಿದೆ. ಈ 130 TA ಅಂತಂದರೆ ಭಾಳಷ್ಟು ಜನ ನಮ್ಮ ರೈತರು ಈ ಭತ್ತದ ಗದ್ದೆನಲ್ಲಿ ಉಳುಮೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇದನ್ನು ಡ್ರೈಲ್ಯಾಂಡ್ನಲ್ಲೂ ಕೂಡ ಖುಷ್ಕಿ ಪ್ರದೇಶದಲ್ಲೂ ಕೂಡ ತೋಟದಲ್ಲೂ ಕೂಡ ಉಳುಮೆ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಬೋದು. ಸೊ ಇದು ಜಪಾನ್ ಕೊಲಾಬ್ರೇಷನ್ ಮಿಸ್ಟುಬಿಷಿ ಜಪಾನ್ ಕೊಲಾಬ್ರೇಷನಿಂದ ತಯಾರಾದಂಥ ಒಂದು ಕೃಷಿ ಉಪಕರಣ. ಇದು ಸಿಂಗಲ್ ಸಿಲ್ ಇರ್ತದೆ. ಇದಕ್ಕೆ ಜೊತೆಗೆ ಹಿಂದ್ಗಡೆ ರೋಟ್ರಿ ಹಾಕ್ಬೋದು. ಇದರಲ್ಲಿ ಎಲ್ಲ ಆಪ್ರೇಷನ್ಸ್ ಮಾಡ್ಬೋದು. ರೋಟ್ರಿ ಹಾಕ್ಕೊಬೋದು, MB ಫ್ಲೋ ಹಾಕ್ಕೊಬೋದು, ಕಲ್ಟಿವೇಟರ್ ಹಾಕ್ಕೊಬೋದು, ಆಮೇಲೆ ಟ್ರೈಲರ್ ಹಾಕ್ಕೊಬೋದು, ಸ್ಪ್ರೇಯರ್ ಹಾಕ್ಕೊಬೋದು, ಪಂಪ್ ಹಾಕ್ಕೊಬೋದು, ಜನ್ರೇಟರ್ ಹಾಕ್ಬೋದು. ಸೊ ಕೃಷಿ ಆಗದಂಥ ಎಲ್ಲ ಆಪ್ರೇಷನ್ ಕೂಡ ಈ ಒಂದು ಟೀಲರಿಂದ ನಡೆಯುತ್ತೆ. ಇದು ಸುಮಾರು ಒಟ್ಟು ಇದು ಒಂದು 400 kg ವಿತ್ ರೋಟ್ರಿ ಎಲ್ಲ ಸೇರಿಸಿ 400 kg ತೂಕ ಬರ್ತದೆ. ಇದಕ್ಕೆ ಸುಮಾರು 11 ಲೀಟ್ರು ಡೀಸೆಲ್ ಇರ್ತದೆ. ಉಳುಮೆ ಮಾಡಿದ ಸಮಯದಲ್ಲಿ ಸುಮಾರು 1.25 ರಿಂದ 1.5 ಲೀಟ್ರು ಡೀಸೆಲ್ ಕನ್ಸ್ಯೂಮ್ ಮಾಡುತ್ತೆ ಒಂದು ಗಂಟೆಗೆ. ಬಹಳಷ್ಟು ಪ್ರಚಲಿತವಾದಂಥ ಒಂದು ಇದು ಕೃಷಿ ಉಪಕರಣ ಇದೆ. ತುಂಬ ಸೇಲ್ ಭಾಳಷ್ಟು ಜನ 90% ಆಫ್ ದಿ ಫಾರ್ಮರ್ಸ್ 99% ಇದೇ ಇದನ್ನು ಪ್ರಿಫರ್ ಮಾಡ್ತಾರೆ. ಆದರೆ ಭಾಳಷ್ಟು ಕಂಪ್ಲೇಂಟ್ಸ್ ಇಲ್ಲ, ಅಂದರೆ ಎಲ್ಲ ಕ್ವಾಲಿಟಿ ಬಗ್ಗೆ ತುಂಬ ಅಶ್ಯೂರೆನ್ಸ್ ಇರೋದ್ರಿಂದ ರೈತರಿಗೆ ಇದಕ್ಕೆ ತುಂಬ ವಿಶ್ವಾಸ ಇಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ VSTನ ಕೇಳತಕ್ಕಂಥದ್ದು ಒಂದು ವಿಶೇಷತೆ. ಇದಾದ ನಂತರ ಮತ್ತು ನಮ್ಮ ಟ್ರ್ಯಾಕ್ಟ್ರು ಕೂಡ ಈಗ ನಮ್ಮ ಇದು 27 HP ಟ್ರ್ಯಾಕ್ಟ್ರು. ಈ ಮಿನಿಟ್ ಸೀರೀಸ್ನಲ್ಲಿ ಇಡೀ ಭಾರತ ದೇಶದಲ್ಲಿ ಈ ಸಣ್ಣ ಒಂದು ಟ್ರ್ಯಾಕ್ಟರ್ ಕಾಂಪ್ಯಾಕ್ಟ್ ಟ್ರ್ಯಾಕ್ಟರನ್ನು ತಂದಿದೆ VST ಕಂಪ್ನಿ. ಇದರಲ್ಲಿ ಈ ತೋಟದಲ್ಲಿ ಗಾರ್ಡನ್ಗಳಲ್ಲಿ ಎಲ್ಲ ಉಳುಮೆ ಮಾಡಲಿಕ್ಕೆ ಭಾಳ ಅನುಕೂಲಕರವಾದಂಥ ಒಂದು ಇದರಲ್ಲಿ 4-5 ರೇಂಜ್ ಬರ್ತದೆ. ಒಂದು ಸ್ಟಾರ್ಟಿಂಗ್ 18 HP ಬರ್ತದೆ. 18 HP ಆದಮೇಲೆ 22 HP ಬರ್ತದೆ. 22 ಆದಮೇಲೆ 27 HP. ಸೊ ಈ 3 ಕೂಡ ಮಿನಿ ಟ್ರ್ಯಾಕ್ಟರ್ ಸೀರೀಸ್ನಲ್ಲಿದೆ. ಆಮೇಲೆ ಇವೆಲ್ಲ ಕೂಡ ಭಾಳಷ್ಟು 4 ವೀಲ್ ಡ್ರೈವು. ಮತ್ತು ಇದರಲ್ಲೂ ಕೂಡ ಬಂದಿರತಕ್ಕಂಥದ್ದು ಈಗ ಮತ್ತು ಈಗ ಇದು 27 HP ಟ್ರ್ಯಾಕ್ಟರ್. ಇದು ವಿರಾಟ್ ಅಂತ ಹೇಳಿಬಿಟ್ಟು ಇದು ಪವರ್ ಸ್ಟೇರಿಂಗ್ ಇದೆ. ಇದರಲ್ಲಿ ಪವರ್ ಸ್ಟೇರಿಂಗ್ ಕೂಡ ಇದು ನೋಡಿ ವಿಶೇಷತೆ. ಇದು 4 ಸಿಲಿಂಡ್ರು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಇದು ನೋಡಿ 4 ಸಿಲಿಂಡರ್ ಇಂಜೆಕ್ಷನ್ ಇರುತ್ತೆ. 4 ಸಿಲಿಂಡರ್ ಇಂಜಿನ್ ಇದರಲ್ಲಿ ಇರತಕ್ಕಂಥದ್ದು. ಇದರಲ್ಲಿ ಒಂದು ಇನ್ನೊಂದು ಅಂದರೆ ಇದು ಸೈಡ್ ಶಿಫ್ಟ್ ಗೇರ್. ಇದು ನೀವು ಬೇರೆ ಎಲ್ಲ ಟ್ರ್ಯಾಕ್ಟರ್ ಕೂಡ ಸೆಂಟ್ರಲ್ ಶಿಫ್ಟ್ ಗೇರ್ ಬರ್ತದೆ. ಇಲ್ಲಿ ಗೇರ್ ಸೆಂಟ್ರಲ್ ಇರ್ತದೆ. ಇದು ನೀವು ಕಾರ್ ಥರ ಡ್ರೈವ್ ಮಾಡ್ಬೋದು. ಎಷ್ಟು ಗೇರ್ಸ್ ಇದೆ ಇದಕ್ಕೆ? ಇದರಲ್ಲಿ ಒಟ್ಟು 8 ಗೇರ್ ಇರ್ತದೆ. 4 ಇದರಲ್ಲಿ ಫೀಲ್ಡಲ್ಲಿ 4 ಆನ್ ರೋಡು 8 ಗೇರ್ ಒಟ್ಟು ಗೇರ್ ಇರ್ತದೆ. ಸೈಡ್ ಶಿಫ್ಟ್ ಇರೋದು. ಮತ್ತು ಇದರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ನೋಡಿ ಅಲ್ಲಿ ಬಂದೆ, ಇಲ್ಲಿ 2 ವೀಲ್ ಡ್ರೈವ್ ಕೂಡ ಗೇರ್ ಇದೆ, 4 ವೀಲ್ ಡ್ರೈವ್ ಇದೆ. ನೀವು ರೋಡಲ್ಲಿ ಹೋಗಬೇಕು ಅಂತಂದರೆ 2 ವೀಲ್ ಡ್ರೈವ್ ಹಾಕೊಂಡು ಪವರ್ ಬೇಕಿಲ್ಲ. ಸೊ ಉಳುಮೆ ಮಾಡ್ಬೇಕಾದ್ರೆ 4 ವೀಲ್ ಡ್ರೈವ್ ಆಪ್ಷನ್ ಇದೆ. ಮತ್ತು ಈಗ ಇದರಲ್ಲೂ ಅಷ್ಟೇ, ಈಗ ಪವರ್ ಟೇಕ್ ಆಫ್ನಲ್ಲೂ ಕೂಡ P1 ಮತ್ತು P2 ಅಂತ ಇರ್ತದೆ. ನಿಮಗೆ ರೋಟ್ರಿ ಯೂಸ್ ಮಾಡ್ತಾ ಇರ್ತೀರಿ, ಸ್ಪೀಡ್ ಬೇಕಾಗುತ್ತೆ. ಅದರಲ್ಲಿ ಡಿಪೆಂಡ್ಸ್ ಅಪ್ ಬಂದು ರೋಟ್ರಿ ಸ್ಪೀಡ್ ನೋಡ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಇದೆಲ್ಲ ಅಡ್ಜಸ್ಟ್ಮೆಂಟ್ ಒಂದು ಕೊಟ್ಟಿದ್ದಾರೆ. ಭಾಳಷ್ಟು ಅನುಕೂಲಕರವಾದ ಒಂದು ಇದು ಟ್ರ್ಯಾಕ್ಟರ್. ಇದು ಗಂಟೆಗೆ 2.5 ಲೀಟರ್ ಫ್ಯೂಯಲ್ ಕನ್ಸ್ಯೂಮ್ ಆಗುತ್ತೆ. 2.5 ಲೀಟರ್ ಇದೆ. ಈಗ ಹೈಡ್ರಾಲಿಕ್ ಲಿಫ್ಟ್ನ 1 ಟನ್ ಕೆಪಾಸಿಟಿ ನಿಮಗೆ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಇರ್ತದೆ. ಪೂರ್ತಿ ಎಲ್ಲ ಇದರಲ್ಲೂ ಕೂಡ ನಮಗೆ ಎಲ್ಲ ಆಪರೇಷನ್ ಮಾಡ್ಬೋದು. ನಿಮಗೆ 3 ಟನ್ ಕೆಪಾಸಿಟಿ ಟ್ರೈಲರ್ ಹಾಕೊಬೋದು. 3 ಟನ್ ಟ್ರೈಲರ್ ಕೆಪಾಸಿಟಿ ಹಾಕೊಬೋದು. ಮತ್ತು ಹಿಂದ್ಗಡೆ ನೀವು ಬ್ಯಾಕ್ ಇದಿರ್ತದೆ, ಇದು ಲೈಟ್ ಕೊಟ್ಟಿದ್ದಾರೆ.
ಸೊ ನೀವು ನೈಟು ಕೂಡ ನೀವು ಡ್ರೈವ್ ಮಾಡ್ಬೋದು. ಮತ್ತು ಇದಕ್ಕೆ ವಿಶೇಷವಾಗಿ ಅಡ್ಜಸ್ಟಬಲ್ ಸೀಟು, ಈ ಕ್ಯಾನ್ ಸಿ ಸೀಟ್ನ ಅಡ್ಜಸ್ಟ್ ಮಾಡ್ಕೊಬೋದು, ಸೀಟ್ ಅಡ್ಜಸ್ಟ್ ಮಾಡ್ಕೊಬೋದು, ಹೈಟ್ ಮಾಡ್ಕೊಬೋದು, ಲೋ ಮಾಡ್ಕೊಬೋದು, ಹಿಂದೆ ಮಾಡ್ಕೊಬೋದು, ಮುಂದೆ ಮಾಡ್ಕೊಬೋದು. ಸೊ ಡ್ರೈವರ್ ಕಂಫರ್ಟಬಲ್ ಇರಲಿ ಅಂತ ಹೇಳ್ಬಿಟ್ಟು ಇದಿಷ್ಟೆಲ್ಲ ಒಂದು ಅಡ್ವಾಂಟೇಜ್ ಇದೆ, ಭಾಳಷ್ಟು ಅಡ್ವಾಂಟೇಜ್ ಇರತಕ್ಕಂಥ ಒಂದು ಟ್ರ್ಯಾಕ್ಟ್ರು. ಇದಾದಮೇಲೆ ಮತ್ತು ಇನ್ನೊಂದು ಇತ್ತೀಚೆಗೆ ಹೊಸದಾಗಿ ಲಾಂಚ್ ಆದಂಥ ಒಂದು 9 HP ಪವರ್ ಟಿಲ್ಲರ್, ಪ್ಯೂರ್ VST ಇಂಜಿನ್ ಓನ್ಲಿ. ಇದು ಭಾಳಷ್ಟು ಜನ ರೈತರು ಅದಕ್ಕೆ ಏನಾದರೂ ಈ ಗಾರ್ಡನಲ್ಲಿ ಈಗ ಹೊಗೆ ಸೊಪ್ಪಿನಲ್ಲಿರ್ಬೋದು, ಹತ್ತಿಲಿರ್ಬೋದು 1.5-2 ಅಡಿ ಸ್ಪೇಸಿಂಗ್ ಕೊಟ್ಟಿರ್ತಾರೆ, ತರಕಾರಿ ಬೆಳೀತಿರ್ತಾರೆ. ಅದರಲ್ಲಿ ಅಂಥದ್ರಲ್ಲಿ ಅದು ಸ್ಪೇಸಿಂಗ್ ಅದು 3 ಅಡಿ ಸ್ಪೇಸಿಂಗ್ ಬರ್ತದೆ, 3 ಅಡಿ ಸ್ಪೇಸಿಂಗ್ ಬರ್ತದೆ. ಇದನ್ನು ಎಲ್ಲ ಆಪ್ರೇಷನ್ಸ್ ಕೂಡ ಮಾಡ್ಬೋದು. ಇದು ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ಸೆಲ್ಫ್ ಸ್ಟಾರ್ಟ್ ಮಾಡಪ್ಪ. ಇದೇನೆಂದರೆ ಮೊದಲು ಅದರ ಹ್ಯಾಂಡ್ ಹೊಡಿಯೋಕೆ ಅವಶ್ಯ ಸಿಗಲ್ಲ, ಜಸ್ಟ್ ಯಾಕೆ ಆ ಟೈಮಲ್ಲಿ ರೈತಲ್ಲಿ ಸೆಲ್ಫ್ ಸ್ಟಾರ್ಟ್ ಆಗೋದಕ್ಕೆ ನೋಡ್ಬೋದಲ್ಲ. ಸೆಲ್ಫ್ ಸ್ಟಾರ್ಟ್ ಇದರಲ್ಲೂ ಕೂಡ ಎಲ್ಲ ಆಪ್ರೇಷನ್ಸ್ ಮಾಡಿ, ಎಲ್ಲ ನೇಗಿಲು ಹಾಕ್ಕೊಬೋದು, ಕಲ್ಟಿವೇಟರ್ ಹಾಕ್ಕೊಬೋದು, ಟ್ರೈಲರ್ ಹಾಕ್ಕೊಬೋದು, ಎಲ್ಲ ದೊಡ್ಡ ಇದರಲ್ಲಿ ಟ್ರಿಲ್ಲರ್ ಏನು ಹಾಕ್ತೀವಿ ಎಲ್ಲನೂ ಕೂಡ ಹಾಕ್ಕೊಬೋದು. ಇದು ಇತ್ತೀಚೆಗೆ ಬಂದಂಥ ಹೊಸ ಪ್ರಾಡಕ್ಟ್ ಇಲ್ಲಿ ಲಾಂಚ್ ಆಗಿರೋದು. ಇದು ಯಾವುದಕ್ಕೆ ಇದರಲ್ಲಿ ನಿಮಗೆ 3 ಗೇರ್ ಬರ್ತದೆ, 3 ಗೇರ್ ಬರ್ತದೆ ಪ್ಲಸ್ 1 ರಿವರ್ಸ್ ಗೇರ್, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಪ್ಲಸ್ 1 ರಿವರ್ಸ್ ಗೇರ್. ನಾವು ಒಟ್ಟು 4 ಗೇರ್ ಬರ್ತದೆ, 4 ಗೇರ್ ಬರ್ತದೆ. ಇದ್ರ ಪ್ರೈಸ್ ಇದು ಈಗ ಪ್ರೆಸೆಂಟ್ 1,50,500 ರೂಪಾಯಿ ಇದೆ. ಆಮೇಲೆ ಅದು 1,80,000 ಈ ಪ್ರೆಸೆಂಟ್ ರೇಟ್ ಇರೋದು. VST ಇದು ಇದಕ್ಕೆ 1,80,000 ಇದೆ. ಸೊ ಇದು ಮುಂದೆ ಈ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಕೂಡ ಅಪ್ಲೈ ಮಾಡಿದ್ದೀವಿ. ಈ ವರ್ಷದಲ್ಲೇ ಬರ್ತಾ ಇದೆ ಸಬ್ಸಿಡಿ. ಸೊ ಇನ್ನೂ ಎಷ್ಟು ಅಂತ ಗೊತ್ತಿಲ್ಲ. ಸೊ ಬಂದ ಮೇಲೆ ನಾವು ತಿಳಿಸ್ತೀವಿ ರೈತರಿಗೆ. ಮತ್ತು ಇನ್ನೊಂದು ಹೊಸದು ಏನಂತಂದರೆ, ಇದೊಂದು ಹೊಸದು RT70 ಅಂತ ಹೇಳ್ಬಿಟ್ಟು, VST ಜೋಶ್ RT70 ಅಂತ ಹೇಳ್ಬಿಟ್ಟು. ಇದು 5.5 HP. ಇದು ಮಲ್ಟಿಪರ್ಪಸ್ಸು. ಈಗ ಮುಂದ್ಗಡೆ ರೋಟ್ರಿ ಇರ್ತದೆ, ಹಿಂದ್ಗಡೆ ರೋಟ್ರಿ, 2 ಕಡೆ ರೋಟ್ರಿ ಹಾಕ್ಬೋದು. ಹೌದು, ಫ್ರಂಟ್ ರೋಟ್ರಿನ ಬರ್ತದೆ ಮತ್ತು ಬ್ಯಾಕ್ ರೋಟ್ರಿನ ಬರ್ತದೆ. ಅದೊಂದು ಅಡ್ವಾಂಟೇಜ್ ಇದನ್ನು. 5.5 HP ಇದು ಟೋಟಲಿ ಮಲ್ಟಿಪರ್ಪಸ್. ಇದರಲ್ಲಿ ನೀವು ಕಲ್ಟಿವೇಟರ್ ಹಾಕ್ಕೊಬೋದು, ನೇಗಿಲು ಹಾಕ್ಕೊಬೋದು, ಸ್ಪ್ರೇಯರ್ ಹಾಕ್ಕೊಬೋದು, ಪಂಪ್ ಹಾಕ್ಕೊಬೋದು, ಎಲ್ಲ ಭಾಳಷ್ಟು ಆಪ್ರೇಷನ್ಸು ರೈತರಿಗೆ ಉಪಯೋಗ ಅಂತ ಎಲ್ಲ ಆಪ್ರೇಷನ್ ಇದರಲ್ಲಿ ಮಾಡ್ಬೋದು. ಭಾಳಷ್ಟು ಅಡ್ವಾಂಟೇಜ್ ಇದು ಭಾಳ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪಾಪ್ಯುಲರ್ ಆಗ್ತಿರತಕ್ಕಂಥ ಒಂದು ಮಾಡೆಲ್ ಅಂತಂದರೆ ಈ ಒಂದು ಮಾಡೆಲ್. ಇದು ಫ್ಯೂಯಲ್ ಕನ್ಸಂಪ್ಷನ್ ಕೂಡ 900 ml ಪರ್ ಅವರ್. ಹೌದು, 850-900 ml ಪರ್ ಅವರ್. ಇದು ಭಾಳ ಚೆನ್ನಾಗಿದೆ. ಇದು ಯಾಕಂದರೆ ರೈತರಿಗೆ ಇದನ್ನು ಉಪಯೋಗಿಸ್ಕೊಂತ ವೆರಿ ಫ್ರೆಂಡ್ಲಿ, ವೆರಿ ಹ್ಯಾಂಡಿ, ಆರಾಮಾಗಿ ಭಾಳಷ್ಟು ನೀವು ಉಪಯೋಗಿಸ್ಬೋದು ಇದನ್ನು. ಅಂದರೆ ರೈತರು ಈಗ ಸಣ್ಣ ರೈತರು, ಅತಿ ಸಣ್ಣ ರೈತರು ಇರ್ತಾರೆ. ಅದೇ ಇದನ್ನೇ ಎಲ್ಲ ಕೃಷಿ ಆಪ್ರೇಷನ್ಸ್ ಮಾಡ್ಕೊಬೋದು, ಎಲ್ಲ ಆಪ್ರೇಷನ್ ಮಾಡ್ಕೊಬೋದು. ಸೊ ಎಲ್ಲ ವೆರೈಟೀಸ್ ಆಫ್ ಮಾಡಲ್ಸ್ ಇಟ್ಟಿದ್ದಾರೆ. ಸೊ ಇದೊಂದು ಇರೋದ್ರಿಂದ ಅಡ್ವಾಂಟೇಜಿಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. 3 ಅಡಿ ಅಡ್ಜಸ್ಟ್ ಮಾಡ್ಕೊಬೋದು, 2 ಅಡಿ ಅಡ್ಜಸ್ಟ್ ಮಾಡ್ಕೊಬೋದು, ನೀವು ವಿಡ್ತ್ ಅಡ್ಜಸ್ಟ್ ಮಾಡ್ಕೊಬೋದು ರೋಟ್ರಿದ್ದು. ಪ್ರೈಸ್ ಬಗ್ಗೆ ಇದು ಈಗ ಪ್ರೆಸೆಂಟ್ 1,43,500 ರೂಪಾಯಿ ಇದೆ. ಸೊ ಅದಕ್ಕೆ ಈಗ ಸಬ್ಸಿಡಿ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಸಬ್ಸಿಡಿ ಬಂದ ರೈತರಿಗೆ ಆಲ್ಮೋಸ್ಟ್ ಒಂದು ಅರ್ಧ ಬೆಲೆಗೆ ಸಿಗೋ ಸಾಧ್ಯತೆ ಇದೆ. ಈಗ ಟೈಮ್ ಹೊಸ ಲಾಂಚ್ ಮಾಡಿದ್ರಿಂದ 1,43,500 ರೂಪಾಯಿ ಈಗ ಪ್ರೆಸೆಂಟ್ ರೇಟ್ ಇದೆ. ಹೌದು. ಇವೆಲ್ಲ ಕೂಡ ಸಣ್ಣ ರೈತರಿಗೆ ಈ ಎಲ್ಲ ಎಕ್ವಿಪ್ಮೆಂಟ್ ಕೂಡ ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈಗ ದೊಡ್ಡ ರೈತರು ಅದೇ ಮಾಡಿ ಭಾಳಷ್ಟು ಜನ ಟ್ರ್ಯಾಕ್ಟರ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಅತಿ ಸಣ್ಣ ರೈತರಿಗೆ ಟ್ರ್ಯಾಕ್ಟರ್ಗಳು ಈ ತೋಟದಲ್ಲಿ ಇರ್ತವೆ, ಗಾರ್ಡನ್ಸ್ ಇರ್ತವೆ ಅಂತ ದೊಡ್ಡ ಟ್ರ್ಯಾಕ್ಟರ್ಗಳು ಟರ್ನ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಸ್ಪೇಸಿಂಗು ಭಾಳ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಈಗ ಮಿನಿ ಟ್ರ್ಯಾಕ್ಟರ್ ಸ್ಪೀಸ್ ಕೊಟ್ಟಿರತಕ್ಕಂಥದ್ದು. ಮತ್ತು ಇದಲ್ಲದೆ ನಮ್ಮದು ಬ್ರಷ್ ಕಟರ್ಸು ಕೂಡ ಈಗ ಬ್ರಷ್ ಕಟರು. ಸೊ ವಿವಿಧ ಮಾಡಲಿ ಬ್ರಷ್ ಕಟರ್ ಕೂಡ ಈಗ ಇದು VST ಇದೆ ಈಗ. ಸೊ ನೋಡ್ಬೋದು VST ಇದು 240 HD ಅಂತ ಹೇಳ್ಬಿಟ್ಟು ಯು ಕ್ಯಾನ್ ಸಿ ದಿಸ್. ಇದು ಬ್ರಷ್ ಕಟರ್. ಸೊ ಇದು ಹೆವಿ ಡ್ಯೂಟಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕೂಡ ಬ್ರಷ್ ಇದರಲ್ಲಿ 3 ಮಾಡಲ್ ಬರ್ತದೆ. ಒಂದು ಲೈಟ್ ಡ್ಯೂಟಿ, ಮೀಡಿಯಂ ಡ್ಯೂಟಿ, ಹೆವಿ ಡ್ಯೂಟಿ. ಇದು ಪ್ರೈಸ್ ನಿಮಗೆ 17,000ದಿಂದ 25,000ವರೆಗೂ ರೇಂಜ್ ಇದೆ. ಬೇರೆ ಮಾಡಲ್ಸ್ಗೆ ಬೇರೆ ರೇಟ್ ಇದೆ. ಸೊ ಇದೊಂದು ಇದಕ್ಕೆ ಇವೇನಂದರೆ ಗಾರ್ಡನಲ್ಲಿ ಹುಲ್ಲು ಕಟ್ ಮಾಡ್ಬೋದು, ಕಳೆ ತೆಗಿಬೋದು. ಸೊ ಎಲ್ಲ ಇಲ್ಲೇ ಗ್ರಾಸ್ ಕಟ್ ಮಾಡ್ಬೋದು. ಅದೆಲ್ಲಷ್ಟು ಅಡ್ವಾಂಟೇಜ್ ಇರೋದ್ರಿಂದ ಇದನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ನಾವು ಮೈಸೂರು ಜಿಲ್ಲೆಗೆ ವಿ ಆರ್ ಆಥರೈಸ್ಡ್ ಡೀಲರ್ ಫಾರ್ ಬುಲ್ಲೋಗ್ರೋ ರೋಟಾವೇಟರ್ಸ್. ಈ ಬುಲ್ಲೋಗ್ರೋ ಕಂಪ್ನಿ ಒಂದು ಕೊಯಮತ್ತೂರಿನಲ್ಲಿದೆ. ಅದು ಭಾಳಷ್ಟು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಇದು. ಇದರಲ್ಲೂ ಕೂಡ ಬುಲ್ಲೋಗ್ರದಲ್ಲಿ ಸಾಮಾನ್ಯವಾಗಿ ಭಾಳಷ್ಟು ಜನ ರೈತರು ಉಪಯೋಗಿಸ್ತು. 5 ಫೀಟ್ 36 ಬ್ಲೇಡು, ಇನ್ನೊಂದು 42 ಬ್ಲೇಡು 6 ಫೀಟ್. ಇದು ನೀವು ನೋಡ್ತಾ ಇರೋದು 36 ಬ್ಲೇಡು 5 ಫೀಟು, ಅದು 6 ಫೀಟು 42 ಬ್ಲೇಡು.
ಇದು 6 ಫೀಟಾ? ಇದು 6 ಫೀಟ್. ಪ್ರೈಸ್ ರೇಂಜ್ ಈಗ ಈಗ ಪ್ರೆಸೆಂಟ್ ಈಗ ಇದಕ್ಕಂದು ಒಂದು 20 ಇತ್ತು. ಈಗ ಮತ್ತೆ ರಿವೈಸ್ ಆಗಿ ಬರ್ತಾ ಇದೆ ರೇಟು. ಸುಮಾರು ರಫ್ಲಿ ಒಂದು 40 ಒಂದು 50 ಆಗ್ಬೋದು. ಇದು ಆಲ್ಮೋಸ್ಟ್ ಎರಡಕ್ಕೂ ಸೇಮ್, ಸ್ವಲ್ಪ ಒಂದು 5,000 ರೂಪಾಯಿ ಡಿಫ್ರೆನ್ಸ್ ಇರ್ತದೆ ಅಷ್ಟೇ ಹೊರತು. ಸೊ ಮತ್ತು ಇನ್ನೂ ಅದ್ರದ್ದು ರೇಟು ಹೇಗೇನು RC ವೆಯ್ಟ್ ಮಾಡ್ತಾ ಇದ್ದೀವಿ, ಅದು ಇನ್ನೂ ಬಂದಿಲ್ಲ. ಈಗ ರೈತರಿಗೆ ನಾವು ಅಡ್ವಾನ್ಸ್ ಆಗಿ ನಾವು ಸುಮಾರು 1,10,000 ತಗೊಂಡು ನಮ್ಗೆ ಕೊಡ್ತಾ ಇದ್ದೀವಿ. ಇದು ಭಾಳಷ್ಟು ಚೆನ್ನಾಗಿ. ಇದರಲ್ಲಿ ಸಿಂಗಲ್ ಸ್ಪೀಡ್ ಬರುತ್ತೆ, ಮಲ್ಟಿ ಸ್ಪೀಡ್ ಅಂತ ಎರಡು ಟೈಪ್ ಬರ್ತದೆ. ಸ್ಪೀಡ್ ಅಡ್ಜಸ್ಟ್ ಮಾಡ್ಕೊಬೋದು. ಇದರಲ್ಲಿ ಸ್ಮಾಲ್ ಸೀರೀಸ್ ಇದೆ, 5 HP ಕೂಡ ಇದ್ದಾವೆ. ಅದರಲ್ಲಿ ಇದು ನೀವೇನು 5.5 ನೋಡಿದ್ರಿ, ಇನ್ನು ಚಿಕ್ಕದು ಒಂದು 5 HP ಇದ್ದಾವೆ. ಆಮೇಲೆ ಬ್ರಷ್ ಕಟರ್ಸ್ ಇದ್ದಾವೆ. ಸೊ ಇವೆಲ್ಲ ಕೂಡ ನಮ್ಮಲ್ಲಿ ಅಡ್ವಾಂಟೇಜಲ್ಲಿ ಬೇಕಾದ ರೈತರಿಗೆ ಎಲ್ಲ ಸಿಗುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ನಮ್ಮ ವ್ಯೂವರ್ಸ್? ನಮ್ಮದು ಈಗ ಅಡ್ರೆಸ್ ಇರತಕ್ಕಂಥದ್ದು ರಾಮಕೃಷ್ಣ ನಗರದಲ್ಲಿರೋದು. ನಮ್ಮ ಈ ಒಂದು ಶೋರೂಮ್ನ ಅಡ್ರೆಸ್ಸು ನಂಬರ್ 10 ಬ್ಲಾಕ್ A13 ವಾಸು ಲೇಔಟ್, ರಾಮಕೃಷ್ಣ ನಗರ, I ಬ್ಲಾಕ್, ಮೈಸೂರು. ಮತ್ತು ನಮ್ಮ ಫೋನ್ ನಂಬರು ಕೂಡ ಲ್ಯಾಂಡ್ಲೈನು 0821254245 ಮತ್ತು ನನ್ನ ಮೊಬೈಲ್ ನಂಬರ್ ಕೂಡ ತೊಗೊಬೋದು 9440524528. ಸೊ ಇದು ನಮ್ಮ ಮೊಬೈಲ್ ನಂಬರು. ಮತ್ತು ನಮ್ಮದೇ ಆದಂಥ ಇದು ಸರ್ವಿಸ್ ಸೆಂಟರ್ ಇದೆ. ಆಮೇಲೆ ಮತ್ತು ನಮ್ಮದೇ ಮೆಕ್ಯಾನಿಕ್ಸ್ ಇದ್ದಾರೆ. ಎಲ್ಲ ನಮ್ಮದೇ ಆದಂಥ ಎಲ್ಲ ಎಕ್ವಿಪ್ಮೆಂಟ್ ಇದೆ. ನಮ್ಮದೇ ವೆಹಿಕಲ್ಸ್ ಇದ್ದಾವೆ, ಡೆಲಿವರಿ ಎಲ್ಲ ಸ್ಪೇರ್ಸು. ಈಗ ಸ್ಪೇರ್ಸ್ಗೆ ಏನು ಮಾಡಿದ್ದೀವಿ ನಾವು, ಇದು ನಮ್ಮ ಶೋರೂಮ್ ಸ್ವಲ್ಪ ಔಟ್ಸ್ಕಟ್ ದೂರದಿಂದ ರೈತರು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು KSRTC ಬಸ್ ಸ್ಟ್ಯಾಂಡ್ ಇದೆ. ಆ KSRTC ಬಸ್ ಸ್ಟ್ಯಾಂಡ್ ಪ್ರೀಪೇಯ್ಡ್ ಆಟೋ ಸ್ಟ್ಯಾಂಡ್ ಎದುರುಗಡೆ ಮಹಾರಾಜ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಆ ಮಹಾರಾಜ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ನಮ್ಮದು ಸ್ಪೇರ್ ಸೆಕ್ಷನ್ ಇದೆ. ಸೊ ಮತ್ತು ನಮ್ಮ ಸರ್ವೀಸು ಅಷ್ಟೇ. ಈಗ ನಮ್ಮ ಸರ್ವಿಸಲ್ಲಿ ರೈತರು ಕೆಲವರು ಎಕ್ವಿಪ್ಮೆಂಟ್ನ ಹಳ್ಳಿಯಿಂದ ತರಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಮೆಕ್ಯಾನಿಕ್ಸು ರೈತ ಜಮೀನಿಗೆ ಹೋಗಿ ಅಲ್ಲೇ ಮಾಡ್ಕೊಡ್ತೀವಿ, ಸರ್ವಿಸು ರಿಪೇರಿ ಎಲ್ಲ ಮಾಡ್ಕೊಡ್ತೀವಿ. ಬಟ್ ಏನಂದರೆ ಅದಕ್ಕೆ ಆಗದಂಥ ಒಂದು ಚಾರ್ಜನ್ನು ಕೊಡಬೇಕಾಗತ್ತೆ ರೈತರು. ಸೊ ಕೆಲಸ ಹೌದೌದು, ಚಾರ್ಜು ಮತ್ತು ಸರ್ವಿಸ್ ಚಾರ್ಜ್ ಕೊಡಬೇಕಾಗತ್ತೆ. ಸೊ ಇಷ್ಟು ಒಂದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಯಾವಾಗಲೂ ಕೂಡ ಈ ನಂಬರಿಗೆ ಫೋನ್ ಮಾಡಿದ್ರೆ ನಾವು ಖಂಡಿತ ಮಾಹಿತಿನ ನಾವು ಕೊಡ್ತೇವೆ. ಇದ್ರ ಜೊತೆಗೆ ಈಗ ನಾವು VST ಇದು C&F ಸ್ಟಾಕ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಇಡೀ ಇದೊಂದೇ ನಾವು ಡೀಲರ್ ಜೊತೆಗೆ ನಾವು ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ್, ಕೊಡಗು ಇಷ್ಟು ಜಿಲ್ಲೆಗೆ ನಮ್ಮಿಂದನೇ ಹೋಗುತ್ತೆ ಟೀಲರ್ಸ್ ಎಲ್ಲ. ಹೌದು, ನಾವು ವಿ ಆರ್ ದಿ ಮೇನ್ ಸ್ಟಾಕಿಸ್ಟ್ ಸರ್. ತುಂಬ ಮಾಹಿತಿ ಕೊಡ್ದಂಗೆ ಆಯ್ತು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಥ್ಯಾಂಕ್ ಯು.